ಈಗ ವೇದಿಕೆ ಮೇಲೆ ಬರ್ತಾ ಇರೋರು ಕನ್ನಡ ಚಿತ್ರರಂಗದ ನಾಯಕ ನಟ ರಾಜಕುಮಾರನ ಕುಮಾರ. ಆಕ್ಟಿಂಗ್ ನಲ್ಲಿ ಆನಂದ, ಯಶಸ್ಸಿನಲ್ಲಿ ಜೋಗಿ, ಕನ್ನಡ ಚಿತ್ರರಂಗದ ಮುತ್ತಣ್ಣ. ಲೆಟ್ಸ್ ವೆಲ್ಕಮ್ ಶಿವರಾಜ್ ಕುಮಾರ್ ಆನ್ ಸ್ಟೇಜ್ ಪ್ಲೀಸ್. ಟುಬಿ ಟುಬಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಟುಬಿ 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 ಟುಬಿ. ಯಾವ ತರ ಸ್ಟಾರ್ಟ್ ಮಾಡ್ಲಿ ಅಂದ್ರೆ ಅದೇ ತರ ಸ್ಟಾರ್ಟ್ ಮಾಡ್ತೀನಿ ನನಗೆ. ಆಕ್ಚುಲ್ ಆಗಿ ಫಿಲ್ಮ್ ಆಕ್ಟ್ ಮಾಡೋದು ತುಂಬಾ ಈಸಿ. ಸ್ಟೇಜ್ ಮೇಲೆ ನಿಜ ನಾವು ಒಂದು ಶೋ ಮಾಡಿದ್ದೀನಿ, ಬಟ್ ಆದ್ರೂ ಐ ಥಿಂಕ್ ಯು ಆರ್ ಟೂ ಬೋಲ್ಡ್. ತುಂಬಾ ಬೋಲ್ಡ್ ಆಗಿ ಮಾಡ್ತೀರಾ. ನನಗೆ ಇದು ಸ್ಟೇಜ್ ಎಲ್ಲ ಬಂದಾಗ ಸ್ವಲ್ಪ ಡಾನ್ಸ್ ಗೀನ್ಸ್ ಅಂದ್ರೆ ಮಾಡ್ಬಿಡ್ಬೋದು, ಬಟ್ ಈ ರೀತಿ ಮಾತಾಡೋದು ಆಮೇಲೆ ಈ ರೀತಿ ಒಂದು ಶೋ ನಡೆಸ್ಕೊಡೋದು ಐ ಥಿಂಕ್ ಈಸಿ ಜಾಬ್ ಅಲ್ಲ. ಅದನ್ನ ನಾನು ಟಿವಿಲಿ ನೋಡ್ತಾ ಇರ್ಬೇಕಾದ್ರೆ ಅನ್ಕೋತೀನಿ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಸುದೀಪ್, ಏನೋ ಫ್ಲೂಯೆಂಟ್ ಆಗಿ ಮಾತಾಡ್ತಾ ಇರ್ತೀನಿ ಅಂತ. ಐ ಥಿಂಕ್ ಯು ವಿಲ್ ಬಿ ಅ ಬೆಟರ್ ಜಡ್ಜ್. ಯು ಕ್ಯಾನ್ ಸ್ಟಾರ್ಟ್ ಹೌ ಯು ವಾಂಟ್. ಅದೇ ಯಾಕಂದ್ರೆ ನಮಗೆ ಡ್ಯಾನ್ಸ್ ಮಾಡಕ್ ಬರಲ್ವೇ, ಮಾತಾಡೇ ಮುಂದೆ ಬಂದ್ಬಿಟ್ವಿ ನಾವು. ಬಿಗ್ ಬಾಸ್ ವೇದಿಕೆಯನ್ನು ಅಲಂಕರಿಸಿದಕ್ಕೆ ಮೊದಲನೇದಾಗಿ ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಬಿಗ್ ಬಾಸ್ ಕಡೆಯಿಂದ ಸ್ವಾಗತ. ಥ್ಯಾಂಕ್ಸ್ ಯು ಲಾಟ್. ಶಿವಣ್ಣ, ಶಿವರಾಜ್ ಕುಮಾರ್ ಹ್ಯಾಟ್ರಿಕ್ ಹೀರೋ. 29 years, 30 ವರ್ಷ ಆಲ್ಮೋಸ್ಟ್. ಫೆಬ್ರವರಿ ಬಂದ್ರೆ 30 ವರ್ಷ ಆಗುತ್ತೆ ಚಿತ್ರರಂಗ ಕಾಲಿಡು. 3 decades, 100ಕ್ಕೂ ಹೆಚ್ಚು ಸಿನಿಮಾ. ಹೌ ಯಂಗ್ ಆರ್ ಯು? ತುಂಬಾ ಕಷ್ಟವಾದ ಪ್ರಶ್ನೆ ಸುದೀಪ್. ಆಕ್ಚುಲ್ ಆಗಿ ಇದು ಹೌ ಯಂಗ್ ಐ ಆಮ್ ಅನ್ನೋದು ಐ ಡೋಂಟ್ ನೋ. ಆಕ್ಚುಲ್ ಆಗಿ ಎಲ್ಲರೂ ಅಂತಾರೆ ಆ ತರ. ಬಾಡಿ ಮೈಂಟೈನ್ ಮಾಡೋದು, ಎಕ್ಸರ್ಸೈಸಿಂಗ್ ಮಾಡೋದು, ಫಿಟ್ ಆಗಿರ್ಬೇಕು ಅನ್ನೋದು, ಎಸ್ಪೆಷಲಿ ನಮ್ಮ ಲೈನ್ಲಿ ನಿಮಗೆ ಗೊತ್ತಿರಬೇಕು ದಟ್ ವಿ ಹ್ಯಾವ್ ಟು ಬಿ ಫಿಟ್. ಓಕೆ, ದಟ್ ಇಸ್ ಒನ್ ಪಾರ್ಟ್. ಅಪಾರ್ಟ್ ಫ್ರಮ್ ದಟ್, ಚಿಕ್ಕ ವಯಸ್ಸಿಂದ ನಮಗೆ ಒಂದು ಪ್ಯಾಂಪರ್, ನೀ ಚೆನ್ನಾಗಿ ಮಾಡ್ತೀಯಾ, ಒಂದು ಪ್ಯಾಂಪರಿಂಗ್ ಇರುತ್ತೆ ಮಕ್ಕಳಾದಾಗ. ಆಮೇಲೆ ಸ್ಕೂಲ್ ಹೋದಾಗ ಫ್ರೆಂಡ್ಸ್ ಇಂದ ಪ್ಯಾಂಪರಿಂಗ್, ಆಮೇಲೆ ಕಾಲೇಜ್ ಡೇಸ್ಲಿ ಸೊ ಫ್ರೆಂಡ್ಸ್, ಲಾಟ್ ಆಫ್ ಫ್ರೆಂಡ್ಸ್. ಆಮೇಲೆ ಈ ನಮ್ಮ ಇಂಡಸ್ಟ್ರಿ ಬಂದಾಗ ಪ್ರೊಡ್ಯೂಸರ್ಸ್ ಇರ್ಬೋದು, ಕೋಸ್ಟಾರ್ಸ್ ಇರ್ಬೋದು, ನಿಮ್ಮಂತ ಸ್ನೇಹಿತರು ಇರ್ಬೋದು. ಸೊ ಎವ್ರಿಬಡಿ ಪ್ಯಾಂಪರ್ಸ್ ಮೀ. ಶಿವಣ್ಣ ಮಾಡ್ತಾರೆ ಬಿಡಿ, ಮಾಡ್ಬಿಡಿ ಶಿವಣ್ಣ ಮಾಡ್ಬಿಟ್ಟು. ಇವಾಗ ನಿಮ್ಮ ಇದ್ರಲ್ಲಿ ಒಂದೇ ಒಂದು ಗೆಸ್ಟ್ ಸಾಂಗ್ ಮಾಡಿದೆ ಶಾಂತಿನಿವಾಸಲ್ಲಿ. ಅದ್ರಲ್ಲಿ ಬಂದಾಗ ನೀವು ನನ್ನ ಬೇರೆ ರೀತಿ ತೋರಿಸ್ಬೇಕು. ಹ್ಯಾಟ್ ಹಾಕಿ ಚಿಗುರು ಮೀಸೆ ಇಟ್ಟು ಯಾವತ್ತೂ ಮಾಡಿಲ್ಲ ನಾನು. ನನಗೊಂದು ಬೇರೆ ಲುಕ್ಕೇ ಕೊಟ್ರಿ. ಸೊ ದೇರ್ ಐ ಆಮ್ ಪ್ಯಾಂಪರ್ಡ್ ಬೈ ಯು. ಸೊ ಎವ್ರಿಬಡಿ, ಎಲ್ಲರೂ ಪ್ಯಾಂಪರ್ ಮಾಡ್ತಾ 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 ನನಗೆ ಏನ್ ಅನ್ಸುತ್ತೆ, ಎಸ್ ಐ ಕ್ಯಾನ್ ಡೂ. ಸೊ ಬೇರೆಯವರ ಒಂದು ಎನರ್ಜಿ ನನಗೆ ಪಾಸಿಟಿವ್ ಆಗಿ ಟರ್ಮಿನೇಟ್ ಆಗುತ್ತೆ ಅಷ್ಟೇ. ಸೊ ದಟ್ ಮೇಕ್ಸ್ ಮಿ ಮೋರ್ ಯಂಗ್, ಫೀಲ್ ಯಂಗ್ ಅಂಡ್ ಡೂ ವಾಟ್ ಎವರ್ ಐ ವಾಂಟ್. ಅಲ್ಲ ಶಿವಣ್ಣ, ಈಗ ಮೊನ್ನೆ ಮಗಳಿಗೆ ಮದುವೆ ಮಾಡಿಸಿದ್ರಿ ನೀವು. ಇನ್ನೊಂದು 1 ವರ್ಷ ಆ ಮೊಮ್ಮಗು ಹೊರಗೆ ಬಂದ್ರೆ ಅದಕ್ಕೆ ಏನ್ ಅನ್ನಿಸ್ಬೇಕು? ನಮ್ ತಾತ ಅಂದ್ರೆ ಹೆಂಗಿರ್ಬೇಕು? ಏನ್ ಹುಡುಗನ್ ತೋರಿಸ್ಬಿಟ್ಟು ಯಾರ ಮಾಡ್ತಾ ಇದಾರೆ ನಮ್ಮನ್ನ. ಅವ್ರ ಅಪ್ಪನ್ ಕೇಳುತ್ತೆ, ತಾತ ಇಲ್ಲಿ ಅಂತ ಮರ್ಯಾದೆಯಲ್ಲಿ ಹೇಳ್ತಾ ಇಲ್ಲ ಅಷ್ಟೇ ಅಂತ. ನೀವು ಒಪ್ಪಿಸ್ಬೇಕೀಗ ನಿಮ್ಮ ಮೊಮ್ಮಗಿಗೆ, ನಾನೇ ಅಪ್ಪ ತಾತ ನಿಂದು ಅಂತ. ಸುದೀಪ್, ನೀವ್ ಹಿಂಗ್ ಮಾತಾಡಿ ಅವಾಗ ಕಳ್ಸ್ಬಿಡ್ತೀರಾ, ಅಲ್ಲಿ ಮನೇಲಿ ಗೀತ ಹಿಡ್ಕತಿಲ್ಲ. ಯಾಕೆ ಸುದೀಪ್ ಗೀತಕ್ಕೆ ಇನ್ಸೆಕ್ಯೂರಿಟಿ ಇದ್ರೆ ನಾವೇನು ಮಾಡಕ್ಕಾಗಲ್ಲ. ಐ ಆಮ್ ಸಾರಿ. ನಾಟ್ ಬಿಕಾಸ್ ಆಫ್ ದಾಟ್. ಅಂದ್ರೆ ಯಾವಾಗ್ಲೂ ನನ್ ಬಗ್ಗೆ ಜಂಬಾ ಕೊಚ್ಕೊತಾ ಇರ್ತೀನಿ. ಹಿಂಗ್ ಹೇಳಿದ್ರು ಸುದೀಪ್ ಅಂತ ಮನೇಲಿ ಹೋಗಿ ಹೇಳಿದ್ರೆ ಇವಾಗ, ಹೌದ್ರಿ ನಿಮಗೂ ಬೇರೆ ಏನ್ ಕೆಲ್ಸ? ಶಿವಣ್ಣ, ಇದು ಜಂಬ ಅಲ್ಲ. ನಾನ್ ಕೇಳ್ತಾ ಇರೋದು, ನಾಳೆ ಮೊಮ್ಮಗು ಹುಟ್ಟಿದ್ರೆ ಅಟ್ಲೀಸ್ಟ್ ನಾನು ಹೇಳಿದ್ರು ವಾಸೋರ್ ತರ ಕಾಣಿಸ್ಬೇಕು. ಐ ಮೀನ್, ನೀವಿನ್ನೂ ಹೆಂಗಾಗಿದ್ದೀರಾ? ಐ ಡೋಂಟ್ ಮೀನ್ ಟು ಸೇ ದಟ್, ಬಟ್ ನೋಡಿ ಅಟ್ಲೀಸ್ಟ್ ಒಂದು ತಾತನ ಲಕ್ಷಣ ಇಲ್ಲ ವಾಸೋರ್. ಐ ಮೀನ್ ಇಟ್ಸ್ ಸೋ ನೈಸ್ ದಟ್ ಇಟ್ಸ್ ಅ ಕಾಂಪ್ಲಿಮೆಂಟ್ ಸರ್. ಯಾ, ಅಲ್ಲ ಅಟ್ಲೀಸ್ಟ್ ನೀವು ಈ ತರ ಇದ್ದುಬಿಟ್ಟು ನಾಳೆ ಆ ಮಗು ಬಂದ್ರೆ ಏನ್ ಅನ್ಕೊಂಡ್, ತಾತ ಅಂದ್ರೆ ಒಂದು ಲಕ್ಷಣ ಇದೆ ಶಿವಣ್ಣ. ದಾಡಿ ಗಿಡಿ ಬಿಡ್ಕೊಂಡು, ಬೆಳ್ಳಗಿದ್ದು, ಕಣ್ಣಲ್ಲಿ ಹಂಗಿದ್ದು, ಕೈಯಲ್ಲಿ ಏನಾರು ಇಟ್ಕೊಂಡು, ಎಲ್ಲ ಪ್ರಪಂಚ ಬೇಡ ಅಂತ ಸಾಕಾಗಿ ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಏನೋ ಒಂದು ಹಂಗಿರ್ಬೇಕು. ನೀವ್ ಇನ್ನೂ ಹಿಂಗಿದ್ಬಿಟ್ಟು ಹೆಂಗೆ? ಏನ್ ಮಾಡೋದು ಸುದೀಪ್, ವಾಟ್ ಟು ಡೂ? ಎಲ್ರು ನನ್ನ ಹಂಗ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಇವಾಗ ನಾಯನಾರ ಒಂದು ತಾತನ ತರ ನನ್ನ ಮೊಮ್ಮಗು ನನ್ನ ಮಗಳ ಮಗುಗೆ ಏನಾದ್ರು ಹೇಳ್ಬೇಕು ಅಂದ್ರು ಕಷ್ಟ ಆಗತ್ತೆ. ಅವ್ರು ಮೋಸ್ಟ್ಲಿ ನನ್ನ ಮಗಳೇ ಹೇಳಲ್ಲ, ನೀನ್ ದಯವಿಟ್ಟು ನಮ್ಮ ಪಪ್ಪನ್ನ ನೀ ತಾತ ಅಂತ ಕರಿಬೇಡ. ಅವಳೇ ಹೇಳ್ತಾರೆ ಖಂಡಿತ. ಎಲ್ಲೋ ಒಂದ್ ಕಡೆ ನಿಮ್ ಮಗಳು